ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧನು 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 ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ ದೇವ. ಇಷ್ಟರವರೆಗೆ ಸ್ವಾಮಿ ನಮ್ಮನ್ನು ಕಾಪಾಡಿದ್ದೀರಿ, ಕರುಣಿಸಿದ್ದೀರಿ ದೇವ. ಈಗಲಾದರೂ ಸ್ವಾಮಿ ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಮಗೆ ಕೊಟ್ಟಂಥ ಸಮಯಕ್ಕೋಸ್ಕರ, ಅವಕಾಶಕ್ಕೋಸ್ಕರ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ದೇವ. ಇಷ್ಟರವರೆಗೆ ಸ್ವಾಮಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಇಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳುವಂಥ ನಾವು ದೇವ, ನಿಮ್ಮ ವಾಕ್ಯವನ್ನು ಕೇಳಿದ ನಂತರ ಆ ವಾಕ್ಯಗಳನ್ನು ಮರೆಯದಂತೆ ನಮಗೆ ಜ್ಞಾಪಕ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಮುಂದಕ್ಕೆ ನಡೆಯಿಸಿರಿ ಎಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಎಲ್ಲರೂ ನಿಶ್ಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ದೇವರ ವಾಕ್ಯವನ್ನು ಓದಬೇಕು, ಎಲ್ಲರೂ ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು. ಯಾಕಂತಂದರೆ ದೇವರ ವಾಕ್ಯವು ಕೇಳುವುದರ ಮೂಲಕವಾಗಿಯೇ ನಮ್ಮ ಮನಸ್ಸುಗಳು ಮಾರ್ಪಡುವಂಥ ಅವಕಾಶವು ಇದೆ. ಆದ್ದರಿಂದ ದಯಮಾಡಿ ಎಲ್ಲರೂ ದೇವರ ವಾಕ್ಯವನ್ನು ಕೇಳಬೇಕು, ಎಲ್ಲರೂ ದೇವರ ವಾಕ್ಯವನ್ನು ಓದಬೇಕು. ಪ್ರಿಯರೇ, ದೇವರ ವಾಕ್ಯವು ಓದುವುದರ ಮೂಲಕವಾಗಿ ನಮಗೆ ಎಷ್ಟೋ ಲಾಭವಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಆ ವಾಕ್ಯದ ಮೂಲಕ ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳುವಂಥ ಅವಕಾಶವಿದೆ. ಒಂದು ವೇಳೆ ನಮ್ಮ ಮನಸ್ಸು ಮಾರ್ಪಡದೆ ಹೋದರೆ ಅಥವಾ ನಮ್ಮ ಮನಸ್ಸು ಮಾರ್ಪಡದೆ ಹೋದರೆ ನಾವು ದೇವರಿರುವಂಥ ಲೋಕಕ್ಕೆ ಸೇರುವಂಥ ಅವಕಾಶವು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಗಮನಿಸಬೇಕಾಗಿದೆ ಪ್ರಿಯರೇ. ಯಾಕಂತಂದರೆ ದೇವರು ಭೂಲೋಕದಲ್ಲಿ ನಮ್ಮನ್ನು ಕಳುಹಿಸುವಾಗ ಅಥವಾ ಭೂಲೋಕದಲ್ಲಿ ನಮ್ಮನ್ನು ಕಳುಹಿಸುವಾಗ ನಾವೆಲ್ಲರೂ ಹೇಗಿದ್ವಿ? ನಿರ್ಮಲ ಮನಸ್ಸುಳ್ಳವರಾಗಿದ್ವಿ, ಪರಿಶುದ್ಧರಾಗಿದ್ವಿ. ತಾಯಿಯ ಗರ್ಭದೊಳಗಿಂದ ನಾವು ಬರುವಾಗ ನಾವು ಹೇಗಿದ್ವಿ? ಯಾವ ತಪ್ಪು ಮಾಡದವರಂತೆಯೂ, ಯಾವ ಅನ್ಯಾಯ ಮಾಡದವರಂತೆಯೂ, ಯಾವ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಬಾರದವರಂತೆಯೂ ನಾವು ತಾಯಿಯ ಗರ್ಭದೊಳಗಿಂದ ನಾವು ಭೂಲೋಕಕ್ಕೆ ಬಂದಿದ್ವಿ. ಆದರೆ ನಾವು ಯಾವ ತಪ್ಪನ್ನು ಮಾಡಲಿಲ್ಲ. ಆದರೆ ನಾವು ಬೆಳೆದ ನಂತರ ಸುಮಾರು 16-18 ವರ್ಷಗಳು ತುಂಬುತ್ತಾ ಬಂದಾಗ ನಮ್ಮಲ್ಲಿ ಅನೇಕ ವಿಧವಾದ ಕೆಟ್ಟ ಆಲೋಚನೆಗಳು, ಕೆಟ್ಟ ಕಾರ್ಯಗಳು ನಮ್ಮಲ್ಲಿ ತುಂಬಿಕೊಂಡು ಬಂದವು. ಆದ ಕಾರಣ ಈ ಒಂದು ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಕಾರ್ಯಗಳನ್ನು, ಇವೆಲ್ಲವುಗಳನ್ನು ತೆಗೆದು ಹಾಕುವುದಕ್ಕೋಸ್ಕರವಾಗಿ ನಮ್ಮ ಪ್ರಭು ಆಗಿರುವಂಥ ಸ್ವಾಮಿಯವರನ್ನು ಭೂಲೋಕಕ್ಕೆ ಆತನು ಕಳುಹಿಸಿ ಕೊಟ್ಟನು. ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರವಾಗಿ, ನಮ್ಮಲ್ಲಿರುವಂಥ ಅನ್ಯಾಯವನ್ನು ತೆಗೆದು ಹಾಕುವುದಕ್ಕೋಸ್ಕರವಾಗಿ, ನಮ್ಮಲ್ಲಿರುವಂಥ ಮೋಸವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ನಮ್ಮ ಪ್ರಭು ಆಗಿರುವಂಥ ಸ್ವಾಮಿಯವರು ಮನುಷ್ಯನ ಆಕಾರದಲ್ಲಿ ಬಂದು ಈ ಲೋಕದಲ್ಲಿ ನಮ್ಮ ಪಾಪಗಳ ಕ್ಷಮೆಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟನು. ಪ್ರಿಯರೇ, ಆತನು ನಮಗೋಸ್ಕರವಾಗಿ, ನಮ್ಮ ಪಾಪಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟರೂ ಕೂಡ ಒಂದು ವೇಳೆ ನಮ್ಮ ಪಾಪಗಳನ್ನು ನಾವು ತೊಳೆದುಕೊಳ್ಳದೆ ಹೋದರೆ ನಿಜವಾಗಲೂ ನಾವು ದೇವರಿರುವಂಥ ಲೋಕಕ್ಕೆ ಸೇರುವುದು ಅಸಾಧ್ಯಕರವಾಗಿರುವಂಥ ಮಾತು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಇವತ್ತು ಕೆಲವು ಸಂದರ್ಭಗಳಲ್ಲಿ ನೀವು ಬಿರಿಯಾನಿ ಮಾಡಿಕೊಳ್ತಿದ್ರಿ. ಏನಮ್ಮ, ನೀವು ಬಿರಿಯಾನಿ ಮಾಡ್ಕೊಳ್ತಿದ್ರಿ. ಒಂದು ವೇಳೆ ಅವಕಾಶ ಸಿಕ್ಕರೆ, ನಿಮ್ಮಲ್ಲಿ ದುಡ್ಡು ಇದ್ದರೆ ನೀವು ಒಂದಿಷ್ಟು ಬಿರಿಯಾನಿ ಮಾಡ್ಕೊಳ್ಬೇಕು, ಇವತ್ತು ರಾತ್ರಿ ನಾವು ಸ್ಪಷ್ಟವಾಗಿ ಅದನ್ನು ತಿನ್ನಬೇಕು ಅಂಥೇಳಿ ನೀವು ಮನಸ್ಸು ಮಾಡಿದರೆ ಅಂದ್ಕೊಳ್ರಿ ಬಿರಿಯಾನಿ ಮಾಡ್ಕೊಳ್ತಿದ್ರಿ. ಬಿರಿಯಾನಿ ಮಾಡ್ಕೊಂಡಾಗ ಒಂದಿಷ್ಟು ನಿಮ್ಮ ಮನಸ್ಸು, ನಿಮ್ಮ ಪ್ರೀತಿ ನಿಮ್ಮ ಸಹೋದರಲ್ಲಿ ಹುಟ್ಟಿದ್ದು ಅಂದ್ಕೊಳ್ರಿ. ನೀವು ಮಾಡಿಕೊಂಡಿರುವಂಥ ಬಿರಿಯಾನಿಯನ್ನು ನಿಮ್ಮ ಪಕ್ಕದ ಮನೆಯವರಿಗೆ ಹಾಕ್ಕೊಡ್ಬೇಕು ಅನ್ನುವಂಥ ಮನಸ್ಸು ನಿಮಗೆ ಬಂತು ಅಂದ್ಕೊಳ್ರಿ. ನೀವೇನು ಮಾಡ್ತಿದ್ರಮ್ಮ? ನಿಮ್ಮ ಪಕ್ಕದ ಮನೆಯವ್ರಿಗೆ ಹಾಕ್ಕೊಡ್ತಿದ್ರಿ ಒಂದಿಷ್ಟು. ನೀವು ಮಾಡಿಕೊಂಡಿರುವಂಥ ಬಿರಿಯಾನಿಯನ್ನು, ನೀವು ತಯಾರಿಸಿರುವಂಥ ಬಿರಿಯಾನಿಯನ್ನು ನೀವು ಪ್ರೀತಿಯಿಂದ ನಿಮ್ಮ ಪಕ್ಕದ ಮನೆಯವ್ರಿಗೆ ಒಂದಿಷ್ಟು ಹಾಕ್ಕೊಡ್ತಿದ್ರಿ. ಒಂದು ವೇಳೆ ಹಾಕ್ಕೊಡದೇ ಇದ್ರೆ ನಾವೇ ತಿಂತಿದ್ವಿ ಅಂತಿದ್ರಿ ಏನಮ್ಮ ಅಂತಂದರೆ, ಇಲ್ಲ, ಒಂದು ವೇಳೆ ನೀವು ಮನಸ್ಸಾಯಿತು ಅಂತಂದ್ರೆ ಹಾಕ್ಕೊಡ್ತಿದ್ರಿ.
ನೀವು ಹಾಕಿಕೊಟ್ಟಂಥ ಆ ಒಂದು ಬಿರಿಯಾನಿಯನ್ನು ಅವರು ರಾತ್ರಿ ಭಾಳಷ್ಟು ಆನಂದದಿಂದ ತಿಂದರು. ರುಚಿಕರವಾಗಿರುವಂಥ ಬಿರಿಯಾನಿಯನ್ನು ಅವರು ತಿಂದರು. ರಾತ್ರಿಯಲ್ಲಿ ಆರಾಮಾಗಿ ಅವರು ನಿದ್ರೆ ಮಾಡಿದರು. ಆದರೆ ಉದಯ ಕಾಲದಲ್ಲಿ ಅವ್ರು ಏನು ಮಾಡಬೇಕು? ನೀವು ಹಾಕಿಕೊಟ್ಟಿರುವಂಥ ಬಿರಿಯಾನಿಯನ್ನು ತಿಂದರು, ಆ ಪ್ಲೇಟನ್ನು ಸ್ವಚ್ಛವಾಗಿ ತೊಳೆದು ಕೊಡಬೇಕು. ನಿಮಗೆ ನೀವು ಹಾಕಿಕೊಟ್ಟಿರುವಂಥ ಬಿರಿಯಾನಿಯನ್ನು ಅವರು ತಿಂದರು. ಆದರೆ ತಿಂದ ನಂತರ ಅವ್ರು ಏನು ಮಾಡಬೇಕು? ಆ ಒಂದು ಬಿರಿಯಾನಿ ಹಾಕಿಕೊಟ್ಟಂಥ ಪ್ಲೇಟನ್ನು ಸ್ವಚ್ಛವಾಗಿ ತೊಳೆದು ನಿಮಗೆ ಮುಟ್ಟಿಸಬೇಕು. ಎಲ್ಲೇ ಹೋದ್ರೆ ನೀವೇನಂತಿದ್ರಿ? ಅಯ್ಯ, ನಾವು ಎಷ್ಟೋ ಅವರನ್ನು ಪ್ರೀತಿ ಮಾಡಿ ನಾವು ಬಿರಿಯಾನಿ ಮಾಡ್ಕೊಂಡಿದ್ದೀವಿ, ಒಂದಿಷ್ಟು ಅವರು ಕೂಡ ತಿನ್ನಲಿ ಅಂಥೇಳಿ ನಾವು ಬಿರಿಯಾನಿ ಹಾಕಿಕೊಟ್ರೆ ಕನಿಷ್ಠ ಪ್ಲೇಟನ್ನು ತೊಳೆದುಕೊಳ್ಬೇಕಲ್ಲಮ್ಮ ಅಂತಿದ್ರಿ. ಇಲ್ಲಮ್ಮ ಅಂತಿದ್ರಿ. ಆದರೆ ನೀವೇ ನಿಮ್ಮ ಪಕ್ಕದ ಮನೆಯವರಿಗೆ ಬಿರಿಯಾನಿ ಹಾಕಿಕೊಟ್ಟಾಗ ಅವರು ತೊಳೆಯದೇ ನಿಮಗೆ ವಾಪಸ್ ಕೊಟ್ಟರೆ ನಿಮಗೆ ಇಷ್ಟು ಬೇಜಾರಿ, ನಿಮಗೆ ಇಷ್ಟು ಬಾಧೆ ಅನಿಸುವಾಗ ಪರಲೋಕದಲ್ಲಿರುವಂಥ ದೇವರು ಭೂಲೋಕದಲ್ಲಿರುವಂಥ ನಮ್ಮನ್ನು ಪಾಪಗಳನ್ನು ತೊಳೆಯುವುದಕ್ಕೋಸ್ಕರವಾಗಿ ನಮ್ಮ ಅನ್ಯಾಯವನ್ನು ತೆಗೆಯುವುದಕ್ಕೋಸ್ಕರವಾಗಿ ಸ್ವಾಮಿಯವರನ್ನು ಕಳುಹಿಸಿಕೊಟ್ರೆ ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳದೇ ಇದ್ದರೆ ನಮ್ಮನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸಿಕೊಳ್ಳುವಂಥ ಅವಕಾಶವೇನಾದರೂ ಇರ್ತದೇನಮ್ಮ ಅಂತಂದರೆ ಇಲ್ಲ. ಯಾಕಂದರೆ ನಾವೇ ಬಿರಿಯಾನಿ ಹಾಕ್ಕೊಟ್ರೆ ಅವ್ರು ತಿರುಗಿ ವಾಪಸ್ ಕೊಡುವಾಗ ಪ್ಲೇಟನ್ನು ತೊಳೆಯದೇ ಕೊಟ್ಟರೆ ನಿಜವಾಗಲ್ಲ, ಅವ್ರಿಗೆ ನಾವು ಬೇಜಾರು ಪಡ್ತಿದ್ವಿ. ಒಂದು ವೇಳೆ ನಿಮ್ಮಲ್ಲಿರುವಂಥ ಯಾವುದಾದ್ರೂ ಒಂದು ವಸ್ತು ಬದಲು ಕೊಟ್ಟರೆ ನೀವು ಯಾವ ರೀತಿಯಾಗಿ ನಿಮ್ಮ ವಸ್ತುವನ್ನು ಅವರಿಗೆ ಕೊಟ್ಟಿದ್ರು ಅದೇ ರೀತಿಯಾಗಿ ವಾಪಸ್ ತಂದ್ರೇ ನೀವು ತಕ್ಕೊಳ್ತಿದ್ರಿ. ಇಲ್ಲದೆ ಹೋದರೆ ಏನಂತಿದ್ರಿ ನೀವು? ಒಂದು ವೇಳೆ ನೀವು ಕುಡುಗೋಲು ಕೊಟ್ರೆ ಅಂದ್ಕೊಳ್ರಿ, ಕುಡುಗೋಲು ನೀವು ಪಕ್ಕದ ಮನೆಯವರು ಕೊಟ್ರಿ ಅಂದ್ಕೊಳ್ರಿ, ಆಗ ನೀವು ಯಾವ ರೀತಿಯಾಗಿ ಆ ಒಂದು ಕುಡುಗೋಲನ್ನು ಬೇರೆಯವರಿಗೆ ಕೊಟ್ಟಿದ್ರು ಅದೇ ರೀತಿಯಾಗಿ ತಂದ್ರೇ ನೀವು ಸುಮ್ಮನೆ ಇರ್ತಿದ್ರಿ. ಇಲ್ಲದೆ ಹೋದರೆ ಅವರಲ್ಲಿ ನೀವೇನು ಮಾಡ್ತಿದ್ರಿ? ನಾನು ಕೊಟ್ಟಿರುವಂಥ ಕುಡುಗೋಲು ನಾನು ಕೊಡುವಾಗ ಹೇಗಿತ್ತು, ನೀನು ತರುವಾಗ ಹೇಗಿದೆ ಅಂತೇಳಿ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ರಿ. ಒಂದು ವೇಳೆ ಸಾಧ್ಯವಾದರೆ ನೀವು ಹೊಸದನ್ನು ಕೊಡಬೇಕು ಅಂತಿದ್ರಿ. ಇಲ್ಲದೆ ಹೋದರೆ ಮತ್ತೊಂದು ಸಲ ನಿಮಗೆ ಏನು ಕೊಡಂಗೆಲ್ಲ ಹೋಗ್ರಿ ಅಂತಿದ್ರಿ. ಆದ ಕಾರಣ ನೀವು ಕೊಟ್ಟಂಥ ವಸ್ತುಗಳನ್ನು ತಿರುಗಿ ವಾಪಸ್ ತರುವಾಗ ನೀವು ಕೊಡುವಾಗ ಹೇಗಿತ್ತು ಅದೇ ರೀತಿಯಾಗಿ ತಂದು ಕೊಟ್ಟರೆ ನೀವು ಅದನ್ನು ತಕ್ಕೊಳ್ತಿದ್ರಿ. ಅಂದಮೇಲೆ ಪರಲೋಕದಲ್ಲಿರುವಂಥ ದೇವರು ನಮ್ಮನ್ನು ತಾಯಿಯ ಗರ್ಭದೊಳಗಿಂದ ಭೂಲೋಕಕ್ಕೆ ಬರಮಾಡಿದಾಗ ನಾವು ಹೇಗಿದ್ದೀವಿ ಆ ರೀತಿಯಾಗಿ ನಾವು ಆ ಒಂದು ಲೋಕವನ್ನು ಸೇರದೇ ಹೋದರೆ, ಆ ಒಂದು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳದೆ ಹೋದರೆ ಆ ಲೋಕಕ್ಕೆ ನಾವು ಸೇರುವುದು ಅಸಾಧ್ಯಕರವಾಗಿರುವಂಥ ಮಾತು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ಯಾರು ನಮಗೆ ಈ ಒಂದು ಲೋಕವನ್ನು ಕೊಡುವವರು? ಯಾರು ಒಂದು ಈ ಲೋಕದಲ್ಲಿ ಶಾಂತಿ ಸಮಾಧಾನವನ್ನು ಕೊಡುವವರು? ಈ ಲೋಕದಲ್ಲಿ ಯಾರು ನಮಗೆ ನೆಮ್ಮದಿಯನ್ನು ಕೊಡುವವರು? ಭಾಳಷ್ಟು ಮಂದಿ ಮಾತನಾಡುವರು, ಕಷ್ಟಗಳು ಬಂದಾಗ, ನಷ್ಟಗಳು ಬಂದಾಗ, ತಮ್ಮ ಹೊಲ ಗದ್ದೆಗಳು ಬೆಳೆಯದೇ ಇರುವಾಗ, ತಾವು ಮದುವೆ ಸಮಾರಂಭಗಳು ಮಾಡುತ್ತಿರುವಾಗ, ಮನೆಯನ್ನು ಕಟ್ಟುವಾಗ, ಮನೆಯನ್ನು ಓಪನಿಂಗ್ ಮಾಡುತ್ತಿರುವಾಗ ತಾವು ಸಂತೋಷವಾಗಿರಬೇಕು ಅಂತಂದರೆ, ತಮ್ಮ ಸಂಸಾರವು ಸಂತೋಷಕರವಾಗಿರಬೇಕು ಅಂತಂದರೆ ಪಂಚಾಂಗವನ್ನು ನೋಡಬೇಕು ಅನ್ನುವರು. ತಾವು ಸಂತೋಷಕರವಾದ ಜೀವನವನ್ನು ಸಾಗಿಸಬೇಕು ಎಂದು ಭಾಳಷ್ಟು ಮಂದಿ ಪಂಚಾಂಗವನ್ನು ನೋಡುವರು. ನಿಮ್ಗೆ ಗೊತ್ತು, ಮನೆ ಕಟ್ಟುವಾಗಲೂ ಕೂಡ ಪಂಚಾಂಗವನ್ನು ನೋಡುವರು, ಮದುವೆ ಮಾಡಿಕೊಳ್ಳುವಾಗಲೂ ಕೂಡ ಪಂಚಾಂಗವನ್ನು ನೋಡುವರು. ಒಂದು ವೇಳೆ ಪಂಚಾಂಗವನ್ನು ನೋಡದೆ ನಾನು ಮದುವೆಯನ್ನು ಮಾಡಿದರೆ ಮುಂದೆ ನನ್ನ ಮದುವೆಯು ಏನಾಗುವುದು ಎಂದು ಭಾಳಷ್ಟು ಮಂದಿ ಪಂಚಾಂಗವನ್ನು ನೋಡಿದ ನಂತರವೇ ಮದುವೆ ಮಾಡಿಕೊಳ್ಳುವರು. ಪ್ರಿಯರೇ, ಒಂದು ವೇಳೆ ಪಂಚಾಂಗವನ್ನು ನೋಡಿ ನೀನು ಮದುವೆ ಮಾಡಿದರೂ ಕೂಡ ಕೆಲವೊಬ್ಬರು ತಾಳಿ ನಾಳೆ ಅನ್ನಲಿಕ್ಕೆ ಭಾಳಷ್ಟು ಮಂದಿ ಮತ್ತೊಬ್ಬರ ಹಿಂದೆ ಹೋಗಿರುವಂಥವರನ್ನು ಕೂಡ ನಾವು ನೋಡ್ತಿದ್ವಿ. ಅದೇ ರಾತ್ರಿಯೇ ಮತ್ತೊಬ್ಬರ ಹಿಂದೆ ಸ್ತ್ರೀ ಹೋಗಿರುವಂಥವರನ್ನು ಕೂಡ ನಾವು ನೋಡ್ತಿದ್ವಿ. ಆದರೆ ಪಂಚಾಂಗವು ಏನಾಯಿತು? ಇವತ್ತು ಭಾಳಷ್ಟು ಮಂದಿ ಮನೆಯನ್ನು ಕಟ್ಟಿದಾಗಲೂ ಕೂಡ
ಆ ಒಂದು ಶಾಸ್ತ್ರವನ್ನು ನೋಡಿ ಮನೆಯನ್ನು ಕಟ್ಟಿದರೂ ಕೂಡ ಭಾಳಷ್ಟು ಮಂದಿ ಸಾಲಗಾರರಾಗಿ ತಿರುಗಿ ಆ ಮನೆಯ ಮಾರಿರುವಂಥವರನ್ನು ಕೂಡ ನಾವು ನೋಡ್ತಿದ್ವಿ. ಆದ ಕಾರಣ ಯಾರು ನಿಮಗೆ ಶಾಂತಿಯನ್ನು ಕೊಡುವವರು, ಯಾರು ನಿಮಗೆ ಬುದ್ಧಿಯ ಮಾತುಗಳನ್ನು ಹೇಳುವವರು? ಪ್ರಿಯರೇ, ಮನುಷ್ಯನಿಂದ ಆಗುವುದಕ್ಕೆ ಏನಾದರೂ ಸಾಧ್ಯನಾ? ಪರಲೋಕದಲ್ಲಿರುವಂಥ ದೇವರೇ ನಿನಗೆ ಮೇಲು ಮಾಡುವಾತನು, ಪರಲೋಕದಲ್ಲಿರುವಂಥ ದೇವರೇ ನಿನಗೆ ಕೇಡು ಮಾಡುವಾತನು. ಆ ದೇವರು ಅಂದುಕೊಂಡ್ರೆ ನಿನಗೆ ಕೇಡು ಮಾಡುವಾತನು. ಒಂದು ವೇಳೆ ಆ ದೇವರು ಅಂದುಕೊಂಡ್ರೆ ನಿನಗೆ ಮೇಲು ಮಾಡುವುದಕ್ಕಾದರೂ ಕೂಡ ಆತನು ಶಕ್ತಿವಂತನೇ ಅನ್ನುವಂಥದ್ದನ್ನು ಇಲ್ಲಿ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ಆಲೋಚನೆ ಮಾಡಿ ಗ್ರಹಿಸುವ ತನಕ ಈತನಿಗೆ ಸಂತೋಷವು ಅನ್ನುವಂಥದ್ದು ಸಿಗಲಾರದು ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ತೀವಿ. ಪ್ರಿಯರೇ, ಭಕ್ತನಾಗಿರುವಂಥ ಯೆಶಾಯನವರ ಪುಸ್ತಕದಲ್ಲಿ ಒಂದು ಮಾತನ್ನು ನಾವು ನೋಡೋಣ್ರಿ. ಭಕ್ತನಾಗಿರುವಂಥ ಯೆಶಾಯನವರ ಪುಸ್ತಕ 47ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಂಡ್ರೆ, 47ನೇ ಅಧ್ಯಾಯ 13ನೇ ವಚನ. ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಏನ್ರಿ, ಮಂತ್ರಾಲೋಚನೆಯನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಖಗೋಲಾಜ್ಞರು, ಜೋಯಿಷ್ಯರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧರಿಸಲಿ. ಒಂದು ಕಾಲದಲ್ಲಿ ಭಾಳಷ್ಟು ಮಂದಿ ಪಂಚಾಂಗವನ್ನು ನೋಡಲು ಪ್ರಾರಂಭ ಮಾಡಿದರು. ಪಂಚಾಂಗ ನೋಡಿದರೆ ನಮಗೇನಾದರೂ ಸಂತೋಷದ ದಿನಗಳು ಬರುವವೋ ಏನೋ ಎಂದು ನೋಡಿದರು. ಅವರಿಗೆ ದೇವರು ಮಾತನಾಡುವನು. ಅಂಥವರಿಗೆ ದೇವರು ಮಾತನಾಡುವನು ಏನು ಅಂತಂದರೆ, ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಸಾಕಾಯಿತಲ್ಲವೇ? ಯಾರಾದರೂ ನಿನಗೆ ಉದ್ಧಾರ ಮಾಡುವಂಥವರು ಇದ್ದಾರೋ ಎಂದು ನೀನು ಎಷ್ಟೋ ಸಲ ನೋಡಿದೆಯಲ್ಲವೇ? ನಿನಗೇನಾದರೂ ಯಾರಾದರೂ ಸಂತೋಷವನ್ನು ಕೊಟ್ಟರು, ಯಾರಾದರೂ ನಿನಗೆ ಬುದ್ಧಿ ಮಾತುಗಳನ್ನು ಹೇಳಿದರು, ಯಾರಾದರೂ ನಿನ್ನನ್ನು ರಕ್ಷಣೆ ಮಾಡಲು ಬಂದರೋ ಒಂದು ಸಲ ನೀನು ನೋಡು. ಖಗೋಲಾಜ್ಞರು, ಜೋಯಿಷ್ಯರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ, ನಿನಗೆ ಬರುವಂಥ ಕೇಡುಗಳಿಂದ, ನಿನಗೆ ಬರುವಂಥ ಅಪಮಾನಗಳಿಂದ ಯಾರಾದರೂ ನಿನ್ನನ್ನು ರಕ್ಷಣೆ ಮಾಡಲಿ. ನೋಡ್ತೀನಿ, ಮನುಷ್ಯನು ರಕ್ಷಣೆ ಕೊಡುವವನಲ್ಲ. ಮಂತ್ರ ಆಲೋಚನೆ ಇಲ್ಲಿ ಏನು ಮಾಡಂಗಿಲ್ಲ. ನೀನು ಯಾವ ಕಾಲದಲ್ಲಿ ಮದುವೆಯನ್ನು ಪ್ರಾರಂಭ ಮಾಡಿದರೂ ಕೂಡ ಅದರಿಂದ ಏನು ಪ್ರಯೋಜನವಿಲ್ಲ. ಒಂದು ವೇಳೆ ನೀನು ಪಂಚಾಂಗವನ್ನು ನೋಡಿ ಕೂಡ ನೀನು ಏನು ಮಾಡಿದರೂ ಕೂಡ ಅದರಿಂದ ಏನು ಪ್ರಯೋಜನವಿಲ್ಲ. ಯಾಕಂದರೆ ಆತನ ಆಯುಷ್ಕಾಲವು ಎಷ್ಟು ವರ್ಷಗಳ ಕಾಲ ಇದೆ ಅನ್ನುವಂಥದ್ದು ಆತನಿಗೆ ತಿಳಿಯದು. ಆತನ ಬದುಕುವಂಥ ಕಾಲವು ಆತನಿಗೆ ತಿಳಿಯದು. ಆತನಿಗೆ ಕಷ್ಟಗಳು ಬಂದಾಗ ಆತನ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದು ಆತನಿಗೆ ಗೊತ್ತಿಲ್ಲ. ಆದ ಕಾರಣ ನೀನು ಆಲೋಚನೆ ಮಾಡಿ ವಯಸ್ಸೇನೋ 20, ಆಕಾರವು ನೋಡಿದರೆ 60 ವರ್ಷಗಳ ವಯಸ್ಸಿನಂತಾಗಿದ್ದಿ. ಆದರೆ ಯಾಕೆ ಇಷ್ಟು ರೂಪವನಿಗೆ ಕುಂದಿ ಹೋಯಿತು ಅಂತಂದರೆ ಆಲೋಚನೆ. ನಿನ್ನ ವಯಸ್ಸೇನು 20, ನಿನ್ನ ಮುಖದ ಆಕಾರವು ನೋಡಿದರೇನು 60 ವರ್ಷಗಳ ವಯಸ್ಸಿನವನಂತಿದ್ದಿ. ಕಾರಣ ಏನು ಅಂತಂದರೆ ಆಲೋಚನೆ. ಮಂತ್ರಾಲೋಚನೆಯನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಖಗೋಲಾಜ್ಞರು, ಜೋಯಿಷ್ಯರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧಾರ ಮಾಡಲಿ. ದೇವರು ಚಾಲೆಂಜ್ ಮಾಡುತ್ತಿರುವನು ನೋಡ್ರಿ. ಆದ ಕಾರಣ ಯಾರು ನಿಮ್ಮನ್ನು ರಕ್ಷಣೆ ಮಾಡುವವರು, ಯಾರು ನಿಮ್ಮನ್ನು ಉದ್ಧಾರ ಮಾಡುವವರು, ಯಾರು ನಿನ್ನನ್ನು ಈ ಲೋಕದಲ್ಲಿ ಕ್ಷಮಿಸುವವರು, ಯಾರು ನಿನ್ನನ್ನು ಈ ಲೋಕದಲ್ಲಿ ಕಾಪಾಡುವಂಥವರು, ಅದನ್ನು ಒಂದು ಸಲ ಹುಡುಕು, ಅದನ್ನು ಒಂದು ಸಲ ನೋಡು. ಒಂದು ವೇಳೆ ನಿನ್ನ ಇಷ್ಟಾನುಸಾರವಾಗಿ ನಾನೇಕೆ ಅಂತೇಳಿ ನಿನ್ನ ಗರ್ವದಿಂದ ಒಂದು ವೇಳೆ ದೇವರನ್ನು ಹುಡುಕದೇ ಹೋದರೆ ನಿಜವಾಗಲೂ ದೇವರಿಂದ ನೀನು ಕಷ್ಟವನ್ನು ಅನುಭವಿಸುವ ಕಾಲವು ಸಮೀಪಿಸಿದೆ ಅನ್ನುವಂಥದ್ದನ್ನು ನೀನು ಗಮನಿಸಬೇಕು. ಭಕ್ತನಾಗಿರುವಂಥ
ಜ್ಞಾನಿಯಾಗಿರುವಂಥ ಸೊಲೊಮೋನನು ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತನ್ನು ನಾವು ನೋಡೋಣ್ರಿ. ಪ್ರಸಂಗಿ 8ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ 6ನೇ ವಚನ 7ನೇ ವಚನವನ್ನು ಓದಿಕೊಂಡ್ರೆ. 6ನೇ ವಚನ 7ನೇ ವಚನ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಓದಯ. ಪ್ರತಿಯೊಂದು ಕಾರ್ಯಕ್ಕೂ ಏನಾಗಿದೆ? ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಪ್ರತಿಯೊಂದು ಇದೊಂದ್ಸಲ ಹೋದ. ಪ್ರತಿಯೊಂದು ಕಾರ್ಯಕ್ಕೆ ಕಾಲವು ನ್ಯಾಯ ತೀರ್ಪು ಇರುವುದಲ್ಲವೇ? ಮನುಷ್ಯನು ಪಡುವ ಕಷ್ಟವು ಅವನಿಗೆ ಘೋರವಾಗಿದೆ, ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ. ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ. ಅದು ಹೇಗೆ ಆಗುವುದು ಅವನಿಗೆ ವಿವರಿಸಬಲ್ಲವರು ಯಾರು? ಅವನಿಗೆ ಯಾರು ವಿವರಣೆ ಮಾಡಿದರು? ಅವನಿಗೆ ಯಾರು ಹೇಳಿದರು ಮುಂದೆ ಈ ಒಂದು ಕಾರ್ಯವು ಈ ರೀತಿಯಾಗಿ ನಡೆಯುವುದು ಅಂತೇಳಿ? ಅವನಿಗೆ ಯಾರು ಹೇಳಿದರು? ಪಂಚಾಂಗದವನಿಗೆ ಯಾರು ಹೇಳಿದರು? ಅಂಥವನಿದ್ರೆ ನನ್ನೆದುರಿಗೆ ಬಂದು ಸ್ಥಾಪಿಸಲಿ ಎಂದು ದೇವರು ಮಾತನಾಡುವಂಥ ಮಾತು. ಪ್ರಿಯರೇ, ಮುಂದೆ ಆಗುವಂಥ ಅವಕಾಶವು, ಮುಂದೆ ಆಗುವಂಥ ಕಷ್ಟಗಳು, ಮುಂದೆ ಆಗುವಂಥ ನಷ್ಟಗಳು ಒಂದು ವೇಳೆ ಪಂಚಾಂಗದವನಿಗೆ ಗೊತ್ತಿದ್ರೆ, ಪ್ರಿಯರೇ, ಎಷ್ಟೋ ಅಪಘಾತಗಳು ಸಂಭವಿಸಿದವು. ಎಷ್ಟೋ ಮಂದಿ ಮಹಾನಾಯಕರು ಸತ್ತೋದ್ರು. ಎಷ್ಟೋ ಮಂದಿ ಗಣ್ಯರನ್ನು ಭಾಳಷ್ಟು ಮಂದಿ ಕೊಲೆ ಮಾಡಿದರು. ಒಂದು ವೇಳೆ ಹಾಗೇನಾದರೂ ಪಂಚಾಂಗದವನಿಗೆ ಗೊತ್ತಿದ್ದರೆ, ಏನ್ರಿ ಇಂಥ ಒಂದು ಸಮಯದಲ್ಲಿ ನಿನಗೆ ಪ್ರಾಣಾಪಾಯವಿದೆ, ಆದ್ದರಿಂದ ದಯಮಾಡಿ ನೀನು ಆಲೋಚನೆ ಮಾಡಿ ಈ ಒಂದು ಸಮಯದಲ್ಲಿ ನೀನು ತಪ್ಪಿಸ್ಕೋ ಎಂದು ಹೇಳ್ಬೋದಾಗಿತ್ತಲ್ಲ. ಆದ ಕಾರಣ ಸಹೋದರ ಸಹೋದರಿಯರೇ, ನೀವು ಗಮನಿಸ್ರಿ. ಪಂಚಾಂಗದವರಿಂದ ಮನುಷ್ಯನನ್ನು ತಪ್ಪಿಸುವಂಥ ಶಕ್ತಿ ಇಲ್ಲ. ಮುಂದೆ ಆಗುವಂಥ ಕಷ್ಟವು ಅವನಿಗೆ ಹೇಳುವಂಥ ಶಕ್ತಿ ಇಲ್ಲ. ಮುಂದೆ ಆಗುವಂಥ ಅಪಾಯವನ್ನು ತಪ್ಪಿಸುವಂಥ ಶಕ್ತಿ ಅವನಿಗಿಲ್ಲ. ಆದ ಕಾರಣ ಇಲ್ಲಿ ಜ್ಞಾನಿ ಹೇಳುತ್ತಿರುವನು ಮತ್ತೊಂದು ಸಲ ಓದೋಣ್ರಿ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ನ್ಯಾಯ ತೀರ್ಪು ಇರುವಲ್ಲವೇ? ಮನುಷ್ಯನು ಪಡುವ ಕಷ್ಟವು ಅವನಿಗೆ ಘೋರವಾಗಿದೆ, ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ. ಅದು ಹೇಗೆ ಆಗುವುದು ಅವನಿಗೆ ವಿವರಿಸಬಲ್ಲವರು ಯಾರು? ಗಾಳಿಯನ್ನು ತಡೆಯುವ ಶಕ್ತಿ ಹೇಗೆ ಯಾರಿಗೂ ಇಲ್ಲವೇ, ಹಾಗೆಯೇ ತನ್ನ ಮರಣ ದಿನವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಎಂದನು. ಗಾಳಿ ಅನ್ನುವಂಥದ್ದು ಹೇಗೆ ಬರುವುದು? ಗಾಳಿ ಅನ್ನುವಂಥದ್ದು ಎಲ್ಲಿಂದ ಬರುವುದೋ, ಎಲ್ಲಿಗೆ ಪ್ರಯಾಣ ಮಾಡುವುದೋ ನನಗೆ ತಿಳಿಯದು. ಅದರಂತೆ ತನ್ನ ಮರಣ ದಿನವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ತಾನು ಯಾವಾಗ ಸಾಯುವನೋ, ತನಗೆ ಯಾವ ಕಾಲದಲ್ಲಿ ಯಾವ ದುಷ್ಕಾರ್ಯವು ಸಂಭವಿಸುವುದು ಭೂಮಿ ಮೇಲಿರುವಂಥ ಯಾವ ಮನುಷ್ಯನಿಗೂ ತಿಳಿಯದು, ನನಗೂ ತಿಳಿಯದು, ನಿಮಗೂ ತಿಳಿಯದು. ಅದೆಲ್ಲವೂ ದೇವರ ಕೈಯಲ್ಲಿದೆ. ಆದ್ದರಿಂದ ದೇವರಲ್ಲಿಯೇ ನಾವು ನಂಬಿಕೆ ಇಡಬೇಕಾದದ್ದು, ದೇವರಲ್ಲಿಯೇ ನಾವು ಭರವಸೆ ಇಡಬೇಕಾಗಿದ್ದು. ಒಂದು ವೇಳೆ ನಾವು ಅಕಸ್ಮಾತ್ತಾಗಿ ದೇವರನ್ನು ಬಿಟ್ಟು ಒಂದು ವೇಳೆ ಪಂಚಾಂಗದವರ ಬಳಿಗೆ ನಾವು ಹೋಗಿ ಆತನು ನಮಗೇನಾದರೂ ಸಹಾಯ ಮಾಡುವನೇನು ಅನ್ನುವಂಥ ಆಲೋಚನೆಯಲ್ಲಿ ಆತನನ್ನು ನಂಬಿಕೊಂಡ್ರೆ ದೇವರು ಮತ್ತೊಂದು ಮಾತು ಹೇಳುವನು. ಅದೇ ಯೆಶಾಯನ ಪುಸ್ತಕದಲ್ಲಿ 41ನೇ ಅಧ್ಯಾಯ 21ನೇ ವಚನ. ಭಕ್ತನಾಗಿರುವಂಥ ಯೆಶಾಯನವರ ಪುಸ್ತಕ 41ನೇ ಅಧ್ಯಾಯ 21. 41ನೇ ಅಧ್ಯಾಯ 21ನೇ ವಚನ. ಯಾಕೋಬರ ಅರಸನಾದ ಯೆಹೋವನು ಹೀಗೆನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ, ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ,
ಭವಿಷ್ಯತ್ತಂದರೆ ಮುಂದೆ, ಭವಿಷ್ಯತ್ತನ್ನು ನಮಗೆ ತಿಳಿಸಲಿ. ಭವಿಷ್ಯ ಅಂದರೆ ಮುಂದೆ ಬರಬೇಕಾಗಿರುವಂಥವುಗಳನ್ನು ನಮಗೆ ತಿಳಿಸಲಿ ಎಂದು ಭಕ್ತನಾಗಿರುವಂಥ ಯೆಶಾಯನ ಮೂಲಕವಾಗಿ ದೇವರು ಮಾತನಾಡುವನು ಪ್ರಿಯರೇ. ನೋಡ್ರಿ ಇನ್ನೊಂದ್ಸಲ, ಭವಿಷ್ಯತ್ತುಗಳನ್ನು ನಮಗೆ ತಿಳಿಸಲಿ, ನಡೆದ ಸಂಗತಿಗಳ ವಿಶೇಷವನ್ನು ಸೂಚಿಸಿರಿ. ಇಂಥ ಒಂದು ಸಮಯದಲ್ಲಿ ಇಂಥದ್ದು ನಡೆಯುವುದು ಎಂದು ಅವುಗಳ ವಿಷಯವಾಗಿ ನಮಗೆ ತೋರಿಸಿರಿ. ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು, ಅಥವಾ ಭವಿಷ್ಯತ್ತುಗಳನ್ನು ಅರಿಯುವಿರಿ. ನೀವು ದೇವರುಗಳೆಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗತಕ್ಕವುಗಳನ್ನು ತಿಳಿಸಿರಿ. ನಾವು ಒಟ್ಟಿಗೆ ಕಕ್ಕಿ ಬಿಕ್ಕಿಯಾಗಿ ನೋಡುವುದಕ್ಕೆ ಮೇಲಾಗಲಿ ಕೇಡಾಗಲಿ ಏನಾದರೂ ಮಾಡಿರಿ. ಆಹಾ, ನೀವು ಶೂನ್ಯವೇ, ನಿಮ್ಮ ಕಾರ್ಯವು ಮಟ್ಟ ಮಾಯವೇ ಅಂದನು. ನಿಮ್ಮ ಕಾರ್ಯವು ಮಟ್ಟ ಮಾಯವೇ. ಒಂದು ವೇಳೆ ನಿಮಗಂಥ ಒಂದು ಶಕ್ತಿ ಇದ್ದರೆ ನಮಗೆ ಮೇಲಾಗಲಿ ಕೇಡಾಗಲಿ ಮಾಡಿರಿ. ನಮ್ಮ ಹೊಟ್ಟೆಯೊಳಗೆ ಕಕ್ಕಿ ಬಿಕ್ಕಿ ಏನಾದರೂ ಮಾಡುವ ಶಕ್ತಿ ನಿಮಗಿದ್ರೆ ಮಾಡಿರಿ ಎಂದು ಭಕ್ತನಾಗಿರುವಂಥ ಯೆಶಾಯನವರ ಮೂಲಕವಾಗಿ ದೇವರು ಮಾತನಾಡುವಂಥ ಮಾತು ಪ್ರಿಯರೇ. ಇದು ನಿಜನಾ? ಇದು ನಡೀಲಿಕ್ಕೆ ಏನಾದರೂ ಸಾಧ್ಯನಾ? ಪಂಚಾಂಗದವರಿಂದ ನಮಗೇನಾದರೂ ಸಂತೋಷವು ಸಿಗುವಂಥ ಅವಕಾಶವೇನಾದರೂ ಇದೆನಾ? ಪಂಚಾಂಗದವರಿಂದ ನಮಗೇನಾದರೂ ಪರಿಹಾರವು ಸಿಗುವ ಅವಕಾಶವೇನಾದರೂ ಇದೆನಾ ಅನ್ನುವಂಥ ವಿಷಯವನ್ನು ನಾವು ಗಮನಿಸಿದರೆ ಪಂಚಾಂಗದಿಂದ ಪರಿಹಾರವೆಷ್ಟು? ಪಂಚಾಂಗದಿಂದ ನಮಗೆ ಪರಿಹಾರವೆಷ್ಟು? ದೇವರಿಂದ ಬಂದ ಆನಂದವೆಷ್ಟು ಅನ್ನುವಂಥದ್ದನ್ನು ನಾವು ಕೇಳ್ತಿದ್ವಿ. ಆದ ಕಾರಣ ಪ್ರಿಯರೇ, ಮತ್ತೊಂದು ವಾಕ್ಯ ಅದೇ ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 8-12 ವಚನ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 8ನೇ ವಚನ ಹೋದ್ರಯ್ಯ. ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯನು. ಮನುಷ್ಯನು ತನ್ನ ಕಾಲಗತಿ, ನನಗೆ ಯಾವ ಕಾಲದಲ್ಲಿ ಏನಾಗುವುದು ಅದು ಮನುಷ್ಯನಿಗೆ ತಿಳಿಯದು. ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯನಷ್ಟೇ. ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ಪಕ್ಷಿಗಳು ಜಾಲ, ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಪಾಶಕ್ಕೆ ಸಿಕ್ಕಿಕೊಳ್ಳುವರು. ಅದನ್ನು ನಾನು ಹೇಳ್ತೀನಿ ಎಂದು ಭಕ್ತನಾಗಿರುವಂಥ ಯೆಶಾಯನವರು ಹೇಳುವರು. ಈಗಲೇ ನಾನು ಹೇಳಿರುವಂಥ ಮಾತುಗಳನ್ನು ಕೇಳಿದರೆ ಮೀನುಗಳು ಕೆಟ್ಟ ಬಲೆಗೂ ಯಾವ ರೀತಿಯಾಗಿ ಬೀಳುವವೋ ಅದನ್ನು ನೀವು ತಪ್ಪಿಸ್ಕೊಳ್ತಿದ್ರಿ. ಒಂದು ವೇಳೆ ಪಕ್ಷಿಗಳು ಜಾಲಕ್ಕೂ ಹೇಗೆ ಸಿಕ್ಕಿ ಬೀಳುವವೋ ಅದರಂತೆ ನೀವು ಅದನ್ನು ತಪ್ಪಿಸ್ಕೊಳ್ತಿದ್ರಿ. ನನ್ನ ಮಾತುಗಳನ್ನು ಕೇಳಿದರೆ ನೀವು ತಪ್ಪಿಸ್ಕೊಳ್ತಿದ್ರಿ. ಒಂದು ವೇಳೆ ನನ್ನ ಮಾತುಗಳನ್ನು ಕೇಳದೆ ಹೋದರೆ ಮೀನುಗಳು ಹೇಗೆ ಕೆಟ್ಟ ಬಲೆಗೂ ಪಕ್ಷಿಗಳು ಹೇಗೆ ಜಾಲಕ್ಕೂ ಸಿಕ್ಕಿ ಬಿದ್ದು ಬೀಳುವವೋ ಹಾಗೆಯೇ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಪಾಶಕ್ಕೆ ಸಿಕ್ಕಿಕೊಳ್ಳುವರು. ಆ ಒಂದು ಕಾಲವು ಬರುವುದರೊಳಗಾಗಿಯೇ ನನ್ನ ಮಾತನ್ನು ಕೇಳಿರಿ ಎಂದು ಭಕ್ತನಾಗಿರುವಂಥ ಯೆಶಾಯನವರೆಷ್ಟು ಗೋಳಾಡಿ ಹೇಳಿದರೂ ಕೂಡ ಇಸ್ರಾಯೇಲರು ಕೇಳದ ಕಾರಣ ದೇವರವರಿಗೆ ಈ ಒಂದು ವಾಕ್ಯವನ್ನು ಹೇಳಿದರು. ಪ್ರಿಯರೇ, ಇವತ್ತು ನಾವೇನು ಮಾಡ್ತಿದ್ದೀವಿ? ನಾವು ಕೂಡ ಒಂದು ವೇಳೆ ಪಂಚಾಂಗದವರು ಹೋದರೆ ನಮಗೇನಾದರೂ ಪರಿಹಾರವು ಸಿಗುವುದೇನು ಅನ್ನುವಂಥ ಆಲೋಚನೆಯಲ್ಲಿ ಪಂಚಾಂಗದವರಲ್ಲಿಗೆ ಹೋದ್ರೇನಾ ನಿಜವಾಗಲೂ ನಿಮಗೆ ಪರಿಹಾರವು ಸಿಗಲಾರದು. ಪರಿಹಾರವು ಸಿಗುವುದು ಎಷ್ಟು? ಅದು ಎಷ್ಟು ಪರಿಹಾರವು ನಿಮಗೆ ಸಿಗುವುದು? ಆದ ಕಾರಣ ಆ ಪರಿಹಾರವು ಪಂಚಾಂಗದವನಿಂದ ಸಿಗಲಾರದು. ಅದಕ್ಕೋಸ್ಕರ ನೀವು ಗಮನಿಸಬೇಕು ಎಂದು ದೇವರು ಮಾತನಾಡುವನು. ಪ್ರಿಯರೇ, ಅದನ್ನು ಒಂದು ಸಲ ನೀವು ಆಲೋಚನೆ ಮಾಡಿರಿ. ಆ ಒಂದು ಪರಿಹಾರವು ನಿಮಗೆ ಸಿಗಲಾರದ ಕಾರಣ ನಿಮಗೆ ಪರಿಹಾರವು ಸಿಗುವುದು ಎಲ್ಲಿ?
ನಿಮಗೆ ಪರಿಹಾರವು ಸಿಗುವುದು ಎಲ್ಲಿ? ಪರಿಹಾರವು ಎಲ್ಲಿ ಸಿಗುವುದು? ಪರಿಹಾರ ಕೊಡುವಾತನಲ್ಲಿಗೆ ಹೋದಾಗ ಮಾತ್ರ ನಿಮಗೆ ಪರಿಹಾರವು ಬರುವುದು. ಆ ಪರಿಹಾರದಿಂದ ನಿಮಗೆ ಸಂತೋಷವೂ ಕೂಡ ಸಿಗುವುದು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಆ ಒಂದು ಪರಿಹಾರವು ಎಲ್ಲಿಗೆ ಹೋದರೆ ನಿಮಗೆ ಪರಿಹಾರವು ಸಿಗುವುದು, ಅಲ್ಲಿಗೆ ಹೋದ್ರೇ ನಿಮಗೆ ಪರಿಹಾರವು ಸಿಗುವುದು. ಆ ಪರಿಹಾರವು ನಿಮಗೆ ಸಿಕ್ಕರೆ ನಿಮಗೇನಾಗುವುದು? ಸಂತೋಷವು ಸಿಗುವುದು. ಆ ಒಂದು ಪರಿಹಾರವು ಪಂಚಾಂಗದವರಿಂದ ಬಾರದು ಅಂತಿದ್ದೀನಿ. ಆ ಪರಿಹಾರವು ಪಂಚಾಂಗದವರಿಂದ ನಿಮಗೆ ಸಿಗಲಾರದು. ಯಾರಿಂದ ಸಿಗುವುದು? ಪ್ರಿಯರೇ, ನೀವು ಗಮನಿಸ್ರಿ. ಒಂದು ಕಾಲದಲ್ಲಿ ಐಶ್ವರ್ಯವಂತರು ನಿಮಗೆ ಗೊತ್ತು. ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಸಲ ನೋಡೋಣ್ರಿ, ಈತನು ಸ್ಥಿತಿ ಏನಾಗಿರುವುದು ನೋಡೋಣ್ರಿ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ. ಭೂಮಿ ಮೇಲೆ ಇಲ್ಲಾಂದ್ರೆ 19ನೇ ವಚನ. ಐಶ್ವರ್ಯವಂತನಾದ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 23ನೇ ವಚನ ತನಕ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಆಕವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಈ ಲೋಕದಲ್ಲಿ ಅವನು ಮನೆ ಬಾಗಲಲ್ಲಿ ಲಾಜರನೆಂಬ ಭಿಕ್ಷೆ ಬಾಗಲನ್ನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಉಣ್ಣಿದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನಾದರೂ ತಿಂದು ಹಸಿವೆ ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ಇವುಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರವನ್ನು ತೆಗೆದುಕೊಂಡು ಹೋಗಿ ಅಬ್ರಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳಾದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಇವನ ಎದೆಗೆ ಒರೆಯಿಕೊಂಡಿದ್ದ ಲಾಜಾರನನ್ನು ನೋಡಿ, ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ಐಶ್ವರ್ಯವಂತನಾಗಿರುವಂಥ ಈತನು ಸಿಕ್ಕಿ ಬಿದ್ದನು. ಇವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಇವನ ಎದೆಗೆ ಒರೆಯಿಕೊಂಡಿದ್ದ ಲಾಜಾರನನ್ನು ನೋಡಿ, ತಂದೆಯಾದ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜಾರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅದಕ್ಕೆ ಅಬ್ರಾಮನು ಹೇಳುವನು, ಆದರೆ ಅಬ್ರಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನೆಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ನೀನು ಕೆಟ್ಟ ಮೀನು ಯಾವ ರೀತಿಯಾಗಿ ಸಿಕ್ಕಿಕೊಂಡ ಹಾಗೆ ಸಿಕ್ಕಿಕೊಂಡಿದ್ದೀಯೋ, ಕೆಟ್ಟ ಬಲೆಗೆ ಯಾವ ರೀತಿಯಾಗಿ ಪಕ್ಷಿಗಳು ಸಿಕ್ಕಿಕೊಂಡವು, ಅದೇ ರೀತಿಯಾಗಿ ನೀನು ಸಿಕ್ಕಿಕೊಂಡಿರುವಿ. ಈಗ ನಾನು ಪರಿಹಾರ ಮಾಡಲು ಬರಬೇಕಂದರೂ ಕೂಡ ನನ್ನಿಂದಾಗದು ಎಂದು ಅಬ್ರಾಮನವರು ಮಾತನಾಡಿದರು. ಪ್ರಿಯರೇ, ಆದ ಕಾರಣ ಪಂಚಾಂಗದಿಂದ ನಿಮಗೆ ಪರಿಹಾರವು ಸಿಗಲಾರದು. ಪಂಚಾಂಗದಿಂದ ನಿಮಗೆ ಮಹಾ ಕಷ್ಟಗಳೇ ಸಿಗುವವೇ ಹೊರತು ಪರಿಹಾರವು ಸಿಗಲಾರದು. ಆದ ಕಾರಣ ನಿನಗೆ ಪರಿಹಾರವೂ ಬೇಕು ಅಥವಾ ನಿನಗೆ ಸಂತೋಷವೂ ಬೇಕು. ಯಾರ ಬಳಿಗೆ ನೀನು ಹೋಗಬೇಕು? ಒಂದು ಸಲ ನಾವು ನೋಡ್ರಿ, ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ 29ನೇ ವಚನವನ್ನು ಓದಿಕೊಳ್ಳ್ರಿ. ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ 29ನೇ ವಚನವನ್ನು ಓದಿಕೊಳ್ಳ್ರಿ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ನಿಮಗೆ ವಿಶ್ರಾಂತಿ ಬೇಕು, ನಿಮಗೆ ಪರಿಹಾರವೂ ಬೇಕು ಅಂತಂದರೆ ನನ್ನ ಬಳಿಗೆ ನೀವು ಬರಬೇಕು. ಸ್ವಾಮಿಯವರು ಹೇಳಿದರು, ನನ್ನ ಬಳಿಗೆ ನೀವು ಬರಬೇಕು.
ನಾನಲ್ಲದೆ ಬೇರೆ ಯಾರ ಬಳಿಗಾದರೂ ನೀವು ಹೋದ್ರಿ ಅಂದ್ಕೊಳ್ರಿ, ನಿಮಗೆ ಪರಿಹಾರವು ಸಿಗಲಾರದು. ಪರಿಹಾರವು ಸಿಗಲಾರದೆ ಹೋದರೆ ನಿಮಗೆ ಸಂತೋಷವೂ ಕೂಡ ಸಿಗಲಾರದು. ಆದ ಕಾರಣ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಪಂಚಾಂಗದಿಂದ ಪರಿಹಾರವೆಷ್ಟು, ದೇವರಿಂದ ಬಂದ ಆನಂದವೆಷ್ಟು ಅಂತಂದರೆ, ದೇವರಿಂದ ಬಂದ ಆನಂದವು ಎಷ್ಟು ಅಂತಂದರೆ ಅದು ಎಷ್ಟೋ ಅದು ಲೆಕ್ಕಿಸಲಾರದಷ್ಟು ಆನಂದವು. ಆದ ಕಾರಣ ಈ ಒಂದು ಆನಂದದಲ್ಲಿ ಸೇರಬೇಕು ಅಂತಂದರೆ ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರ ಹತ್ತಿರ ನಾವು ಬರಬೇಕು ಅನ್ನುವ ಆಲೋಚನೆಯಲ್ಲಿ ನೀವು ಜೀವಿಸಬೇಕು ಅನ್ನುವಂಥದ್ದೇ ಇಲ್ಲಿ ದೇವರು ಹೇಳುವ ಮಾತು ಆಗಿದೆ. ಮತ್ತೊಂದು ಸಲ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಪಂಚಾಂಗದವರ ಬಳಿಗೆ ಹೋಗಬೇಡ್ರಿ, ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯಾಕಂದರೆ ನನ್ನ ನೋಗವು ಮೃದುವಾದದ್ದು, ನನ್ನ ನೊರೆಯು ಹವರವಾದದ್ದು ಅಂದನು. ದೇವರ ಬಳಿಗೆ ಬರಬೇಕು, ದೇವರ ಬಳಿಗೆ ಬರಬೇಕು ಹೊರತು ಮನುಷ್ಯರ ಬಳಿಗೆ ನೀವು ಏನಾದರೂ ಪರಿಹಾರವು ಸಿಗುವುದಂತೇಳಿ ನೀವು ಹೊರಟ್ರೆ ಮಾತ್ರ ನಿಮಗೆ ಭಾಳಷ್ಟು ಪೆಟ್ಟೆ ಸಂಭವಿಸುವುದೇ ಹೊರತು ನಿಮಗೆ ಶಾಂತಿ ಸಿಗಲಾರದು, ನಿಮಗೆ ಪರಿಹಾರವೂ ಸಿಗಲಾರದು ಅನ್ನುವಂಥ ವಿಷಯವನ್ನು ದೇವರ ವಾಕ್ಯದ ಮೂಲಕ ನಾವಾಗಿ ನೋಡಬಹುದು. ಮತ್ತೊಂದು ವಾಕ್ಯವನ್ನು ಓದಿ ಮುಗಿಸ್ಕೊಂಡ್ರಿ. ಯೋಹಾನನ ಬರೆದ ಸುವಾರ್ತೆ, ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದಿಕೊಂಡ್ರಿ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನ 2ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಏನಾಗುವುದು ಅನ್ನುವಂಥ ಭಯವು ಬೇಡ. ಏನಾದರೂ ಆಗಲಿ ಏನೇ ಆದರೂ ಕೂಡ ಅದು ದೇವರ ಚಿತ್ತದಂತೆ ಆಗುವುದೇ ಹೊರತು, ಅದು ದೇವರ ಅನಿಸಿಕೆಯಿಂದಲೇ ಆಗುವುದೇ ಹೊರತು ಅದು ನಮ್ಮ ಇಷ್ಟಾನುಸಾರವಾಗಿ ನಡೆಯುವಂಥದ್ದಲ್ಲ. ನಾವು ಅಂದುಕೊಂಡ್ರೆ ಏನಾದರೂ ಬರುವಂಥದ್ದಲ್ಲ. ಅದು ದೇವರ ಆಲೋಚನೆ, ದೇವರ ಸಂಕಲ್ಪವು ಏನು ಇರುವುದು ಅದು ಮಾತ್ರ ನೆರವೇರುವುದು. ಆದ್ದರಿಂದ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ದೇವರನ್ನು ನಂಬಿರಿ, ಪಂಚಾಂಗದವನ್ನು ನಂಬಬೇಡ್ರಿ. ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರುಗಳಿವೆ ಪರಲೋಕದಲ್ಲಿ. ಇಲ್ಲದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗುತ್ತೇನೆ. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಆ ಸ್ಥಳವು ಸಂತೋಷಕರವಾಗಿರುವಂಥದ್ದು, ಆ ಸ್ಥಳವು ನೆಮ್ಮದಿಕರವಾಗಿರುವಂಥದ್ದು, ಆ ಸ್ಥಳವು ಆನಂದಕರವಾಗಿರುವಂಥದ್ದು. ಅದು ದೇವರಿಂದ ಬರುವಂಥದ್ದು. ಸಹೋದರ ಸಹೋದರಿಯರೇ, ದೇವರಿಂದ ಬರುವಂಥ ಆನಂದವೆಷ್ಟು ಅಂತಂದರೆ ಅದು ಲೆಕ್ಕಿಸಲಾರದಷ್ಟು ಆನಂದವು. ಪಂಚಾಂಗದಿಂದ ಪರಿಹಾರವೆಷ್ಟು ಅಂತಂದರೆ ಏನೂ ಸಿಗಲಾರದು ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಂಡಿದ್ವಿ. ಆದ ಕಾರಣ ಪಂಚಾಂಗವು ಮಂತ್ರಾಲೋಚನೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಪಡೆದುಕೊಂಡು ನಾವು ದೇವರಲ್ಲಿ ಸಂತೋಷವನ್ನು ಹೊಂದಿ ದೇವರಲ್ಲಿ ಸದಾಕಾಲವು ಆನಂದ ಪಡೋಣ ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನು 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 ದೇವ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಈ ಲೋಕದಲ್ಲಿ ಅನೇಕ ಮಂದಿ ಮನುಷ್ಯರ ಹತ್ತಿರ ಹೋಗಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತೀವಿ ಅಂದುಕೊಳ್ಳುವರು ಸ್ವಾಮಿ. ದೇವ, ಅವರ ಕಷ್ಟಗಳು ತೀರಬೇಕು ಅಂತಂದರೆ, ಅವರ ನಷ್ಟಗಳು ತೀರಬೇಕು ಅಂದರೆ, ಅವರ ಬಾಧೆಗಳು ತೀರಬೇಕು ಅಂದರೆ, ಅವರ ಚಂಚಲತ್ವವು ತೀರಬೇಕು ಅಂತಂದರೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಹತ್ತಿರ ಬರಬೇಕೇ ಹೊರತು ಭೂಮಿ ಮೇಲೆ ಯಾವ ಮನುಷ್ಯನು ನಮಗೆ ಆನಂದವನ್ನು ಕೊಡಲಾರನು ಎಂದು ನಾವು ತಿಳಿದುಕೊಂಡಿದ್ದೀವಿ ಸ್ವಾಮಿ. ದೇವ, ಕೂಡಿ ಬಂದಿರುವಂಥ ನಿನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ಸ್ವಾಮಿ ಅನಂತಭರಿತವಾಗಿರುವಂಥ ನಿಮ್ಮ ವಾಕ್ಯವನ್ನು ನಾವು ಆಲೋಚನೆ ಮಾಡಲು ಸಹಾಯ ಮಾಡು ಕರ್ತನೆ. ದೇವ, ಈ ವಿಡಿಯೋ ಮೂಲಕವೂ ಕೂಡ
ದೇವ, ನಿಮ್ಮ ವಾಕ್ಯವನ್ನು ಕೇಳುವಂಥ ಮಕ್ಕಳು ಸ್ವಾಮಿ, ಅವರವರ ಮನಸ್ಸುಗಳನ್ನು ಮಾರ್ಪಡಿಸಿಕೊಂಡು ದೇವ, ನಿಮ್ಮ ಕೃಪೆಯಿಂದಲೂ ಅವರು ದೇವರ ವಾಕ್ಯವನ್ನು ತಿಳಿದುಕೊಂಡು ಸ್ವಾಮಿ, ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸಿ ನಿಮ್ಮಿಂದ ಬರುವಂಥ ಆನಂದವನ್ನು ಅನುಭವಿಸಲು ಸಹಾಯ ಮಾಡು. ಅವರ ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸು ದೇವ. ಸೇರಿ ಬಂದಿರುವಂಥ ನಿನ್ನ ಮಕ್ಕಳ ಕುಟುಂಬಗಳನ್ನು ಕೂಡ ಆಶೀರ್ವದಿಸಿರಿ, ಬಲಪಡಿಸಿರಿ ದೇವ. ನಿಜವಾಗಲೂ ಆರೋಗ್ಯ ಆಯುಷ್ಕಾಲದಲ್ಲಿ ನಡೆಯಿಸಿರಿ. ನೀವಿರುವಂಥ ಲೋಕವನ್ನು ಸೇರುವ ತನಕ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿರಿ ಎಂದು, ಪರಿಶುದ್ಧಾತ್ಮನ ಕೃಪೆಯನ್ನು ಅನುಗ್ರಹಿಸಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.